ಪ್ರಾಣಿಗಳ ಸಂಸ್ಕಾರದಲ್ಲಿ ಲೋಲಾಡುವಂಥ ಜೀವಿಗಳನ್ನು ಉದ್ಧಾರ ಮಾಡೋ ಸಲುವಾಗಿ ಇಂಥ ಮಹಾತ್ಮರ ಜನನ ಆಗ್ತಾ ಇದೆ ಅಂತ ಕವಿಗಳು ಊಹೆ ಮಾಡಿದ್ದಾರೆ. ಭೂಲೋಕದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಂಬಿಗಿ ಜಮಖಂಡಿ ನಾಡ ಅಂತ ಬರುತ್ತೆ. ಆ ಭೂಮಿಯೋಳು ಒಬ್ಬ ಮಹಾನ್ ದುಷ್ಟನಾಗಿರತಕ್ಕಂಥ, ಸದಾ ಪ್ರಾಣಿಗಳನ್ನು ಹಿಂಸೆಯನ್ನು ಮಾಡತಕ್ಕಂಥ ಕೋಣಾಸುರ ದೈತ್ಯ ಅಂಥೇಳಿ ಆ ಭೂಮಿಯನ್ನು ಆಳ್ತಾ ಇದ್ದ. ಅಕ್ಕಪಕ್ಕದ ಹಳ್ಳಿಗಳ ಜನರಿಗೆ ಅಡವಿಯೋಳು ಒಕ್ಕಲ್ತನ ಮಾಡತಕ್ಕಂಥ ಒಕ್ಕಲಿಗರನ್ನು, ಕುರಿಗಾಯಿ ದನಗಾಯಿಗಳನ್ನು ಬಹಳ ಹಿಂಸೆ ಕೊಡ್ತಾ ಇದ್ದಂಥವ. ಅವ ಎಷ್ಟು ದೊಡ್ಡ ರಾಕ್ಷಸ ಇದ್ದ ಅಂತಂದ್ರೆ, ನಮ್ಮ ಹಾಲು ಮತದ ಕವಿಗಳು ಬಹಳ ಸುಂದರವಾದಂಥ ಒಂದು ಗೀತೆಯನ್ನು ಬರೀತಾರವರು. ಯಾವುದಪ್ಪ ಅದು? ಸಾರ ಸಾರ ಕತಿ ಕೇಳ್ರಿ ವಿಸ್ತಾರ, ಈ ಕತಿ ಕೇಳಿದವರ ಜನ್ಮ ಉದ್ಧಾರ. ಮಣ್ಣ ಮಂಟುರ ಭೂಮ್ಯಗ ಒಬ್ಬ ಇದ್ದ ದೈತ್ಯ ಕ್ವಾಣೇಶ್ವರ ಅಂಥೇಳಿ ಒಂದು ಗೀತೆ ಇದೆ, ಡೊಳ್ಳಿನ ಪದ್ದೊಳದು ಒಂದು ಕಾವ್ಯ. ಅವ ಒಂದು ಕಿವಿಯನ್ನು ಕೆಳಗಾಸಿ ಇನ್ನೊಂದು ಕಿವಿಯನ್ನು ಹೊದಕೆ ಮಾಡಿ ಹೊಸ್ಕೊಂಡು ಮಲಗ್ತಿದ್ನಂತ್ರಿ. ಮಂಟೂರ ಖಣಿ ಮೇಲೆ ಅವನ ತಲೆ ಇತ್ತಂತ, ಕ್ವಾಣಗುನೂರ ಮೇಲೆ ಅವನ ಕಾಲಿತ್ತಂತ್ರಿ. ಇಷ್ಟು ವಿಶಾಲವಾದಂಥವನ ದೇಹದ ಗಾತ್ರ. ಅಲ್ಲಿ ಮಲಗಿಕೊಂಡಾಗ ಉಸುಲ ಹೊರಗೆ ಬಿಟ್ಟ ಅಂತಂದರೆ 12 ಹರ್ದರಿತನಕ್ಕಿರತಕ್ಕಂಥ ಗಿಡಕಂಟಿಗಳೆಲ್ಲ ಕಿತ್ತಿ ಹಾರ್ತಿ ಹೋಗ್ತಿದ್ದು ಅಂತ್ರಿ. ಆ ಬಳಿಕ ಹೊರಗೆ ಬಿಡುವಂಥ ಶ್ವಾಸ ಒಳಗಡೆ ಜೊಕ್ಕೊಂಡ ಅಂತಂದರೆ 12 ಹರದಾರಿಗಟ್ಲೆ ಮೈತಕ್ಕಂಥ ಕುರಿ ದನಗಳೆಲ್ಲ ಹುಲ್ಲುಕಡ್ಡಿಗಳೆಲ್ಲ ನಾವು ಹೊಟ್ಯಾಗ ಹೋಗ್ತೀವಂತ ಮೂಗಿನೊಳಗಿಂದ. ಒಳಗ ಜೊಗ್ಗಿದ ಉಸಲು ಹೊರಗೆ ಬಿಡತಕ್ಕಂಥ ಸಮಯದಲ್ಲಿ ಒಂದು ಮರದ ಕಾಗಿ ಕೂತ್ಕೊಂಡಿತ್ತಂತೆ. ಆ ಹೊರಗಿನ ಗಾಳಿಗೆ ಸಿಕ್ತಂತ ಆ ಕ್ವಾಣಾಸುರ ದೈತ್ಯನ ಒಳಗಿರತಕ್ಕಂಥ ಮೂಗಿನ ಉಸುಲಿಗೆ ಕಾಗಿ ಎಲ್ಲಿ ಹೋಯಿತು ಅಂತಂದ್ರೆ ಕೈಲಾಸಕ್ಕೆ ಹೋಯ್ತಂದ್ರಿ. ಭಾಳ ಸುಂದರ ಹೇಳ್ತಾರವರು. ಏಳುತ್ತ ಬೀಳುತ್ತ ಕಾಗಿ ಹೋಯಿತು ಸರರ, ಕೈಲಾಸದೊಳಗ ಇದ್ದೋ ಭೌಳ ಶಂಕರ. ಹಚ್ಬೇಡ ಪಾದಿಗೋಗಿ ಮಾಡಿತ್ ನಮಸ್ಕಾರ, ಹೊರಗ ಬಿಡು ಉಸಲ ಒಳಗ ಜೊಗ್ಗಿದರ ನನ್ನ ಮರಣ ಈ ತ್ರಿಪುರ. ಶಿವನಿಗೆ ಕಾಗಿ ಹಿಂಗೆ ಹೇಳ್ತಂತ್ರಿ. ಪರಮಾತ್ಮ ಕೇಳ್ತಾನ, ಈ ಭೂಲೋಕದಿಂದ ನಿಮ್ಮ ಮ್ಯಾಲೆ ಹ್ಯಾಂಗೆ ಬಂದಿ ಅಂದಾಗ, ಯಪ್ಪ ಏನು ಕೇಳ್ತೀಯ ದೊಡ್ಡ ಕಥೆಯನ್ನ. ಜಂಬಗಿ ಜಂಬಖಂಡಿ ನಾಡಿನೊಳಗೊಬ್ಬ ಬಲಾಢ್ಯ ರಾಕ್ಷಸ ದೈತ್ಯ ಜೀವಿಗಳನ್ನು ಅನಂತ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ಅವನನ್ನು ಹೆದರಿಸೋರು ಈ ಜಗತ್ತಿನೊಳಗೆ ಯಾರೂ ಇಲ್ಲ. ಅಲ್ಲಿ ಜೀವಿಗಳ ಪ್ರಾಣರಕ್ಷಣೆಯಾಗಿ ಬದುಕುವುದು ಭಾಳ ಕರಕಷ್ಟವಾಗಿದೆ. ಅದಕ್ಕೆ ಹೇ ಜಗದೊಡೆಯ ವಿಶ್ವನಾಥ ಗೌರೀಶಂಕರ ಗಿರಿಧರನೇ, ನಿನ್ನ ಹಂಗರ ಮಾಡು ಏನರ ಮಾಡು, ಒಟ್ಟಾರೆ ನಿನ್ನ ಅವತಾರ ತೆಗೆದುಕೊಂಡು ಬಂದು ಆ ದೈತ್ಯನನ್ನು ಸಂವರಿಸಿ
ಈ ಲೋಕಕ್ಕೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಅಂತ ಕಾಗೆ ಪ್ರಾರ್ಥನಾ ಮಾಡ್ತಂತ್ರಿ. ಪ್ರಾರ್ಥನೆ ಮಾಡಿದಾಗ ಶಿವನು ಕೇಳಿ ಆಲೋಚನೆ ಮಾಡ್ತಾ ಇದ್ದಾನೆ, ಪರವಾಗಿಲ್ಲ, ಸಮಯಕ್ಕೆ ಸಾಧಿಸಿ ನನ್ನ ಪರಾವತಾರ ನಾನು ತಗೋತಾ ಇದ್ದೀನಿ ಅಂತ ಕಾಗಿಗೆ ಅಭಯದಾನ ಮಾಡಿ ಭೂಲೋಕಕ್ಕೆ ಕಳಿಸ್ಕೊಡ್ತಾನೆ. ಆ ಬಳಿಕ ಈ ಪುರಾಣದಲ್ಲಿ ಅನೇಕರು ಅನೇಕ ರೀತಿಯಾಗಿ ಊಹೆ ಮಾಡಿದ್ದಾರೆ. ರಸ್ತಾಪುರ ಭೀಮಕವಿಗಳಂದ್ರೆ ಇಲ್ಲೇ ನಿಮ್ಮ ಭಾಗದವರೇ ಅವರು. ಅವ್ರ ನಂತರ ಇನ್ನೂ ಅನೇಕರು, ನಮ್ಮ ಹುಲಜಂತಿಯ ಅಡವ್ಯಪ್ಪ ಮಹಾರಾಯರು ಕೂಡ ರೇವಣ ಸಿದ್ದೇಶ್ವರರ, ಬೀರಲಿಂಗೇಶ್ವರನ, ಶಿವಪದ್ಮಗೊಂಡನ, ಮಹಾಲಿಂಗರಾಯರ ಪವಿತ್ರವಾದಂಥ ಕಾವ್ಯಗಳನ್ನು ಅವರು ಬರೆದು ಲೋಕಾರ್ಪಣೆ ಮಾಡಿ ಈ ಹಾಲುಮತ ಧರ್ಮದ ಜಾಗೃತಿಗಾಗಿ ಈ ಪುರಾಣಗಳನ್ನು ಅವರು ರಚಿಸಿದ್ದಾರೆ. ಬೀರಲಿಂಗೇಶ್ವರನು ಹುಟ್ಟುವ ಮುನ್ನ ಅವರ ಪಟ್ಟಣ ಯಾವುದು ಅಂತಂದ್ರೆ ಕ್ಷಿತಿಯೊಳಗೆ ಅಧಿಕವಾದಂಥ ಚಂದನಗಿರಿ ಅಂತ ಬರುತ್ತೆ. ಇದು 10 ದಿವಸನಾಗ ಮುಗಿಬೇಕಲ್ರಿ ಅಧ್ಯಕ್ಷರ. ಅದಕ್ಕಾಗಿ ಸ್ವಲ್ಪ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ರೀ. ಚಂದನಗಿರಿ ಪಟ್ಟಣ ಅಂತ ನಮ್ಮವರೇ ಕರೆದಾರ, ಇನ್ನೊಂದು ಕಡೆ ಅದಕ್ಕೆ ಚಂದ್ರಗಿರಿ ಅಂತಲೂ ಕೂಡ ಕರೆದಾರ. ಆ ಚಂದ್ರಗಿರಿ ಪಟ್ಟಣ ಎಲ್ಲಿ ಅದಂದರೆ ಈಗೇನು ಆಲಿಮಟ್ಟಿ ಡ್ಯಾಮ್ ಆಗ್ಯದಲ್ಲ, ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲೆ, ಅಲ್ಲೇ ಇತ್ತು. ಆ ಗ್ರಾಮ ಪಟ್ಟಣ ಮಹಾಪೂರ ಬಂದು ಮಲಪ್ರಭಾ, ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳ ಆ ಒಂದು ಮಹಾ ಒತ್ತಡಕ್ಕಾಗಿ ಆ ಊರೆಲ್ಲ ಹಾಳಾಗಿ ಹೋಯಿತು. ಆದರೆ ಕ್ಷೇತ್ರದ ಒಡತಿಯಾಗಿರ್ತಕ್ಕಂಥ ಚಂದ್ರಮ್ಮ ತಾಯಿ ಮಾತ್ರ ಆ ಕ್ಷೇತ್ರದಲ್ಲಿ ಇನ್ನೂ ಕೂಡ ನಮಗೆ ನೋಡಲಿಕ್ಕೆ ಆಲಿಮಟ್ಟಿ ಡ್ಯಾಮಿನ ಒಳಭಾಗದಲ್ಲಿಯೇ ಆ ತಾಯಿಯ ಒಂದು ಕ್ಷೇತ್ರವನ್ನು ಇದೆ ಇನ್ನೂ ಕೂಡ. ಆ ಚಂದನಗಿರಿ ಪಟ್ಟಣದ ಪೂರ್ವಜ್ಯ 6 ಅಂತಂದರೆ ತಿಪ್ರೇಶ್ವರ ಪಟ್ಟಣದ ಏನು ಪೋನ ಹೆಸರು ಗವಾಯಿಗಳು. ಇವರು ನಿತ್ಯ ಡೊಳ್ಳಿನ ಪದ ಹಾಡುತ್ತಾರೆ. ಅವರ ಸೋದರ ಮಾವನವರು ನಮ್ಮ ಕರ್ನಾಟಕದೊಳಗೆ ಬಹಳ ಹೆಸರನ್ನು ಪಡ್ಕೊಂಡಾರ. ಇಲ್ಲಿ ಮಗ ಹೇಳ್ದ, ನಾನು ಪಡ್ಗಾನವ್ರು ಗುರುನಾಥ ಮಾಸ್ತರ್ ಶಿಷ್ಯರಿಯಪ್ಪ ಅಂಥೇಳಿ. ಅವ್ರ ಜೊತೆಯಲ್ಲಿ ಇವರು ಸ್ವರ ಸಂಯೋಜನೆ ಕೂಡ ಮಾಡ್ತಾರೆ, ಹಾಡ್ತಾರೆ, ಮತ್ತು ನಮ್ಮ ಜೊತೆ ಸಂಗೀತನೂ ಕೂಡ ಮಾಡ್ತಾ ಇದ್ದಾರೆ. ತ್ರಿಪುರೇಶ್ವರನ ಧರ್ಮಪತ್ನಿಯಾಗಿರತಕ್ಕಂಥ ಕಮಲಾದೇವಿಯ ಸಂಭೂತನೇ ನಮ್ಮಪ್ಪ ಬೀರಲಿಂಗೇಶ್ವರನ ತಂದೆ ಭರಮಭೂಪಾಲ ಅಂತ ಒಂದು ಕಡೆ ಕರೆದರು, ಒಂದು ಕಡೆ ಅವನಿಗೆ ಆಕಾಶ ಭರಮದೇವರು ಅಂತೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಎರಡೂ ಸಮಾಧಾನ ಆಗಬೇಕಲ್ಲ. ಆಕಾಶ ಬ್ರಹ್ಮದೇವರು ಚಂದನಗಿರಿಯಲ್ಲಿ ತಾಯಿ ತಂದಿಗಳು ಮಾಡಿದಂತೆ ರಾಜ್ಯಭಾರವನ್ನು, ಪ್ರಜಪಾಲನವನ್ನು, ಭೂರಕ್ಷಣೆಯನ್ನು, ಅರವಟ್ಟಿಗೆ ಅನ್ನ ದಾಸೋಹಗಳನ್ನು, ಪಶುಪಾಲನೆಗಳನ್ನು ಭಾಳ ಚೆನ್ನಾಗಿ, ಈಗೇನು ನಾವು ರಾಮರಾಜ್ಯ ಅಂತೀವಲ್ಲ ಅದೇ ತೆರನಾಗಿನ ಬ್ರಹ್ಮಭೂಪಾಲರು ಈ ಭೂಮಿಯನ್ನು ಆಳ್ತಾ ಇದ್ದರಂತೆ. ಒಂದು ಪ್ರಸಂಗದಲ್ಲಿ ಘಟನೆ ನಡೆಯಿತು. ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ಪಟ್ಟಣ ಇದೆ, ಅದು ನಗರಿ ಪಟ್ಟಣ ಅಂಥೇಳಿದೆ. ಆ ಪಟ್ಟಣದ ಒಡೆಯ ನಾರಾಯಣಗೌಡ ಅಂತ ಅವನ್ನ ಕರ್ಕೊಂಡು ಬಂದಿದ್ದಾರೆ. ಆ ನಾರಾಯಣಗೌಡರು ಒಂದು ಸಲ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಅವರ ಮಹಾಪೂಜೆಯನ್ನು ಮಾಡಬೇಕಂತ ಶಿವನ ಆಲಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಅವರಕ್ಕಿಂತಲೂ ಪೂರ್ವ ಪುಷ್ಪದತ್ತ ಅಂಥೇಳಿ ಒಬ್ಬ ಶಿವನ ಭಕ್ತ ಶಿವನಿಗೆ 108 ಕಮಲಗಳ ಪುಷ್ಪಗಳನ್ನು ತಂದು ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಅವ ನಿರ್ಗಮನಾಗಿದ್ದ. ಆ ಸಮಯವೇ ಸಾಧಿಸಿ ನಾರಾಯಣಗೌಡನು ಕೂಡ ಪೂಜೆಗೆ ಬರುತ್ತಾನೆ. ಅನಂತ ಪುಷ್ಪಗಳನ್ನು ತೆಗೆದುಕೊಂಡು ಜಲಮಜ್ಜಲ ಮಾಡಿದ, ಭಸ್ಮಲೇಪನ ಮಾಡಿದ. ತಾನು ತಂದ ಪುಷ್ಪಾದಿಗಳು ಆ ದೇವರಿಗೆ ಏರಿಸಬೇಕಂತ ಪುಷ್ಪದತ್ತ ಏರಿಸಿದಂಥ ಹೂಗಳು ಕೆಳಗೆ ಚೆಲ್ಲಿಸದಂಥ
ಕೆಳಗೆ ಕೆಡೋದ. ಒಬ್ಬ ಪೂಜೆ ಮಾಡಿ ಅನ್ನಂದ್ರೆ ಇವು ಹೂವು ಅಲ್ಲಿ ಎದುರುಗಡೆ ಇಟ್ಟು ಹೋದ್ರೆ ನಡೀತಿತ್ತು. ಅವುಗಳನ್ನು ಕೆಳಗೆ ಉದುರಿಸಿದ, ಚೆಲ್ಲಿದ. ಅವಾಗ ಆ ಲಿಂಗದೊಳಗಿರತಕ್ಕಂಥ ಶಿವನು ಹೇಳುತ್ತಾನೆ, ನಾರಾಯಣ, ಪುಷ್ಪದತ್ತ ಮಾಡಿದಂಥ ಪೂಜೆಯನ್ನು ಕೆಡಿಸಿದಿ, ಒಬ್ಬರು ಮಾಡಿರತಕ್ಕಂಥ ಭಕ್ತಿ ಸೇವೆಯನ್ನು ಕೆಡಿಸಿದರೆ ಮನುಷ್ಯನಿಗೆ ದೋಷ ಬರುತ್ತೆ ಅಂತ ಆಕಾಶವಾಣಿ ಆಗ್ತಾ ಇದೆ. ಆವಾಗ ದೋಷ ಬಂತು ಅಂತಂದಾಗ ನಾರಾಯಣಗೌಡರಂತಾರಪ್ಪ, ಈ ಭಕ್ತಿಯ ದೋಷ ಅವಂದು ನಾ ಕೆಡಿಸಿದ್ದಕ್ಕಾಗಿ ಇದರ ಪರಿಹಾರ ಏನು ಅಂತ ಕೇಳಿದರೆ ಅವ್ರು ಹೇಳ್ತಾರಂತ, 12 ವರ್ಷ ನೀನು ಕಾಶಿ ಯಾತ್ರೆಯನ್ನು ಕೈಗೊಳ್ಳಬೇಕು. ಕಾಶಿ ಯಾತ್ರೆ ಕೈಕೊಂಡು ಗಂಗೆಯಲ್ಲಿ ಮಿಂದು ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಕಾಶಿದಿಂದ ಜಲ ತಂದು ನೀ ಪೂಜೆ ಮಾಡಿದ್ದೇ ಆದರೆ ನೀನು ಈ ಪೂಜೆಯನ್ನು ಕೆಡಿಸಿದ ದೋಷದಿಂದ ಮುಕ್ತನಾಗತ್ತಿ ಅಂಥೇಳಿ ಪರಮಾತ್ಮನು ಆಜ್ಞೆ ಮಾಡುತ್ತಾನೆ. ಬಹು ಸಂತೋಷಪಟ್ಟು ನಾರಾಯಣಗೌಡರು ಒಂದು ವಿಚಾರ ಏನು ಮಾಡ್ತಾರಂತಂದ್ರೆ, ಅಪ್ಪ, ನಾನು 12 ವರ್ಷ ಕಾಶಿ ಯಾತ್ರೆಯನ್ನು ತೀರಿಸ್ಕೊಂಡು ಬರುವವರೆಗೆ ನಿನ್ನ ಪೂಜೆ ಯಾರು ಮಾಡೋರು ಅಂಥೇಳಿ ವಿಚಾರ ಮಾಡತಕ್ಕಂಥ ಸಮಯದಲ್ಲಿ ಆಕಾಶ ಬ್ರಹ್ಮದೇವರ ಭೇಟಿಯಾಗುತ್ತೆ. ಆವಾಗ ಬ್ರಹ್ಮದೇವರನ್ನು ನಾರಾಯಣಗೌಡರು ಕೇಳ್ತಾರಂತಪ್ಪ, ನನ್ನೊಂದು ಕೆಲಸ ಇದೆ, ನಾನು ಕಾಶಿ ಯಾತ್ರೆಯನ್ನು ಕೈಕೊಂಡಿದ್ದೇನೆ, ನಾನು ಬರುವವರೆಗೆ ನೀ ಪೂಜೆ ಮಾಡ್ತೀಯ ಅಂತಂದಾಗ ಬ್ರಹ್ಮದೇವರು ಕೇಳಿದ್ರಂತ, ಹೌದು ಪೂಜೆ ಮಾಡ್ತೀನಿ, ನನಗೆ ಹೆಂಡತಿ ಇಲ್ಲ, ಒಬ್ಬಟ್ಟಿಗೆ ಅದೀನಿ ನಾನು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ, ಅದಕ್ಕೆ ನಾನು ಪೂಜೆ ಮಾಡಲಿಕ್ಕೆ ಯೋಗ್ಯ ಇಲ್ಲ. ನಾನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ನನ್ನ ಸತಿ ಸಮೇತವಾಗಿ ಆ ಪರಮಾತ್ಮನ ಪೂಜೆ ಮಾಡುತ್ತೇನೆ. ಆದರೆ ನನಗೆ ಕನ್ಯಾಮಣಿ ಇಲ್ಲ, ಅದನ್ನು ಕೊಟ್ಟರೆ ಒಳ್ಳೆಯದಾಗ್ತದಂತಂದು ಕೂಡಲೇ ಇದಕ್ಕಿಂತಲೂ ಸ್ವಲ್ಪ ಹಿನ್ನೆಲೆ ಹೋಗ್ತೀನಿ ರೀ ನಿಮಗೆ. ಸೂರಮ್ಮ ದೇವಿಯನ್ನು ಬ್ರಹ್ಮದೇವರಿಗೆ ಕೊಡಲಿಕ್ಕೆ ಕಾರಣ ಅಂದರೆ ಪೂಜಾ ನಿಮಿತ್ತಿನೇ ಅದ. ಆದರೆ ಸೂರಮ್ಮ ದೇವಿ ನಗರಿ ಪಟ್ಟಣದೊಳಗಿದ್ದಾಗ ಅಣ್ಣನ ಹೆಂಡತಿ ಹೆಸರೇನಪ್ಪ? ಲಕ್ಷ್ಮಿ. ಹೌದಪ್ಪ, ಲಕ್ಷ್ಮಿನ? ನಾರಾಯಣಗೌಡನ ಹೆಂಡತಿ ಹೆಸರು ಲಕ್ಷ್ಮಿ. ಆದ್ರೆ ಆಕಿ ಗಂಡನ ಕೈ ಹಿಡಿದು ನಗರಿ ಪಟ್ಟಣ ಪ್ರವೇಶ ಮಾಡಿ ಮನೆಗೆ ಬಂದ ಕೂಡಲೇ ಆ ಮನೆಯೊಳಗೆಲ್ಲ ಸರ್ವಾಧಿಕಾರವನ್ನು ಈಕೆನೇ ವಹಿಸ್ಕೊಂಡು ಗಂಡ ಸಹಿತ ಆಕಿ ಹೇಳ್ದಂಗನ್ನು ಕೇಳುವಂಗೆ ಮನೆಯಾಗ ಆಕಿನ ಕಾರ್ಬಾರಿ ಇತ್ತಂತ್ರಿ. ಒಂದು ಮಾತು, ಆ ನಗರಿ ಪಟ್ಟಣದ ಮನೆತನ ಅಂತಂದ್ರೆ ಸದಾವ ಕಾಲದಲ್ಲಿ ಅತಿಥಿ, ಅಭ್ಯಾಂಗತ, ಗುರು ಮತ್ತು ಜಂಗಮಾದಿಗಳ ಪ್ರಸಾದವನ್ನು ಯಾವಾಗಲೂ ನಡೀತಕ್ಕಂಥ ಮನೆಯಂತ್ರಿ ಅದು. ಮನೆ ಮುಂದೆ ಯಾರಾದರೂ ಭಿಕ್ಷುಕರು ಬಂದು ನಿಂತ್ಕೊಂಡಾಗ ಈ ಅಮ್ಮ ಏನಂತಿದ್ಲಂತ, ನನ್ನ ಕೈ ಕಾಲೇ ಇಲ್ಲ, ಮುಂದಿನ ಮನೆಗೆ ಹೋಗು ಅಂತಂತಿದ್ಲಂತ. ಹೀಗೆ 10 ಬಾರಿ ಈಕಿ ನೋಡಿದ್ಲು ಸೂರಮ್ಮ ದೇವಿ. ನೋಡಿ ಒಂದು ಸಲ ಅತ್ತಿಗೆಮ್ಮಗಂತಾಳ, ಅಣ್ಣನ ಹೆಂಡತಿ ಅಂದರೆ ತಾಯಿ ಸಮಾನ ಅಂತ ನಮ್ಮ ಸಂಸ್ಕೃತಿ, ಸನಾತನ ಧರ್ಮ. ಹಾಗಾಗಿ ಯಾಕೆಂದ್ಲಂತ ಅತ್ತಿಗೆಮ್ಮ, ನಿಮಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಕೈ ಮುಗಿತೀನಿ ತಾಯಿ. ನಮ್ಮಮ್ಮ ನಮ್ಮಪ್ಪ ಈ ಮನೆತನದಲ್ಲಿ ಅವರು ಇಂಥ ಕೀರ್ತಿಯನ್ನು ಪಡ್ಕೊಂಡಿದ್ದಾರೆ. ಅಬ್ಬ ಏನು ಹೇಳಿ ನಾಲ್ಗಿಲಿ ನಾನು. ಅವರಿರುವವರೆಗೆ ಈ ಮನೆಯೊಳಗೆ ಅನ್ನದಾಸೋಹ ಮತ್ತು ಅತಿಥಿ ದಾಸೋಹ, ಅತಿಥಿ ಸತ್ಕಾರ, ಗುರುಲಿಂಗ ಜಂಗಮ ಪಾದ ಪೂಜೆ ಇಷ್ಟೆಲ್ಲ ನಡೆದ ಮನೆತನ. ಇಂಥ ಮನೆಯೊಳಗೆ ಒಬ್ಬ ಭಿಕ್ಷುಕ ಮನೆಗೆ ಬಂತ ಅಂತಂದು ಕೂಡಲೇ ಮನೆ ಕೈ ಖಾಲಿ ಎಲ್ಲ ಮುಂದೆ ಹೋಗಂತೀಯಲ್ಲಮ್ಮ, ಹಾಗನ್ಬಾರ್ದು. ಸ್ತ್ರೀಯರಿಗೆ ಕೈಗಳಿಗೆ ಭೂಷಣ ಏನು ಅಂತಂದರೆ ದಾನದ ಭೂಷಣ, ದಾನದ ಭೂಷಣ. ಆದ್ದರಿಂದ ಅಮ್ಮ ನಿನ್ನ ಕೈಲಾದ ಮಟ್ಟಿಗೆ ಸ್ವಲ್ಪ ಯಾಕೆ ನೀಡಲ್ಲ, ದಾನ ಮಾಡು, ಹಾಗ ಕಳಿಸ್ಬೇಡ ಅಂತಂದು ಕೂಡಲೇ ಆಕೆ ಏನು ಮಾಡಲಂತ, ತುತ್ತನ್ನಿಗಾಗಿ ನನ್ನ ಮನೆಯೊಳಗೆ ಬಿದ್ದ ನಾಯಿ ನೀನು. ಯಾರಂತಾರೆ ಹಿಂಗ್ರಿ? ಯಾರಂತಾರೇವ? ಅಣ್ಣನ ಹೆಂಡತಿ ಅಂತಾಳೆ ಹಿಂಗೆ.
ನಾದ್ನಿಗೆ ಹಿಂಗಂತಾಳಕಿ, ತುತ್ತನ್ನಿಗಾಗಿ ಬಿದ್ದ ಮನಿ ನಾಯಿ ಅಂತೆ ನೀನು, ನನಗೆ ಬುದ್ಧಿ ಹೇಳ್ತೀಯಾ, ಸಂಸ್ಕಾರ ಕೇಳ್ತೀಯಾ, ಅದು ನನ್ನ ಮನಸ್ಸು, ಬಂದರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹಿಂಗೆ ಕಠೋರವಾಗಿ ಮಾತಾಡಿದಾಗ ಸೂರಮಂದ್ಲಂತ ಗೌರವಾನ್ವಿತವಾದಂಥ ಮನೆತನದಲ್ಲಿ ಸೊಸೆಯಾಗಿ ಬಂದು ಹೆಣ್ಣಿನಲ್ಲಿ ನಯವಿನಯ ದಾನ ಧರ್ಮಾದಿಗಳಿಲ್ಲ ಅಂತಂದರೆ ಈ ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರ ಆಗ್ತದೆ. ಎಷ್ಟು ಸೊಕ್ಕ ಇರಬಾರದು ತಾಯಿ ಅಂದ್ಲತ್ತಿಕ್ಕೆ. ನಾನು ಸೊಕ್ಕ ತೆಗಿಯಾಕೆ ನೀ ಎಷ್ಟರದಕ್ಕೆ ನೋಡು ತಾಯಿ, ಯಾರ ಹಣೆ ಬರ ಯಾರು ನೋಡಿಲ್ಲ. ಮುಂದೊಂದು ದಿನ ಏನಾದರೂ ಪರಮಾತ್ಮ ನನಗೆ ಒಳ್ಳೆ ಗಂಡನನ್ನು ಆಶೀರ್ವಾದ ಮಾಡಿ ನನಗೆ ದೊರಕಿಸಿಕೊಟ್ಟಿದ್ದೇ ಆಯಿತು ಅಂತಂದರೆ, ನಾನು ಹೊಟ್ಟೆಲೆ ಹೆಣ್ಣು ಹುಡುತು ಅಂತಂದ್ರೆ ನಿನ್ನ ಗಂಡನ ಸೊಕ್ಕು ಮುರಿಲಾರದೆ ಬಿಡೋದಿಲ್ಲ. ಎರಡನೇದೇನು, ನಾನು ಗಂಡ ಹಡದೆ ಅಂತಂದ್ರೆ ನಿನ್ನ ಹೆಣ್ಣನ್ನು ನಾನು ತಗೊಂಡೋಗಿ ಸೊಸೆ ಮಾಡಿ ಈ ನಿನ್ನ ಗರ್ವ ನಾನು ನಾಶ ಮಾಡದೇ ಇದ್ದರೆ ನಗರಿ ಪಟ್ಟಣದ ನಾರಾಯಣಗೌಡನ ತಂಗಿನೇ ಅಲ್ಲ ಅಂತಂದಳಂತ್ರಿ. ಅಂದಾಗ ಇಕಿ ಅಂದ್ಲು, ಹುಚ್ಚಿ ಅಂದ್ಲಿ, ನೀ ಎಲ್ಲಿ ನಿಂತಿದ್ದಿ, ಎಲ್ಲಿ ಇರ್ತಾ ಇದ್ದೀನಿ, ಯಾರ ಮನೆಗದಿ ಅನ್ನೋದು ನಿನಗೆ ಹೆಸರಿರಲಿ. ಅಲ್ಲೇ ನಿನಗೆ ಮದುವೆ ಮಾಡಿ ಕೊಡಕ್ಕಿನಿ, ನಾನು ಮದುವೆನ ಮಾಡಿಕೊಳ್ಳಿಲ್ಲ, ಲಗ್ನನ ಮಾಡಿಕೊಳ್ಳಿಲ್ಲ ಅಂದ್ರೆ ನೀ ಹಡಿತಿ ಹಂಗೆ ಅಕ್ಕಿ ಅಂದ್ಲಂತ್ರಿ. ಆವಾಗ ಅಕ್ಕಿ ಅಂದ್ಲು, ಅತ್ತಿಗೆ ಲಗ್ನ ಮಾಡಿ ಕೊಡೋದು ಇದು ನಿನ್ನ ಕೈಯಾಗೂ ಇಲ್ಲ, ನನ್ನ ಕೈಗಿಲ್ಲದು, ಋಣಾನುಬಂಧ. ಆದ್ದರಿಂದ ದೈವಿದ್ದಂಗೆ ಆಗಲಿ ಅಂತಂದಿದ್ಲಂತ. ಎಷ್ಟೋ ವರಗಳ ಮನೆಗೆ ಬಂದರೆ ಈಕಿಂದೆಲ್ಲ ಸುಳ್ಳನೇ ಹೇಳ್ತಿದ್ಲಂತ, ಹುಡುಗಿ ಸರಿ ಇಲ್ಲ, ಹಂಗದಳ ಹಿಂಗದಳ ಅಂತೇಳಿ. ಕೊನೆಗೆ ಎಲ್ಲಿ ಬಂತು ಸಮಯ ಅಂತಂದರೆ, ಗಂಡನಾಗಿರತಕ್ಕಂಥ ನಾರಾಯಣಗೌಡ ದೋಷದ ಪರಿಹಾರಕ್ಕಾಗಿ ಕಾಶಿ ಯಾತ್ರೆಗೆ ತಯಾರಾದಾಗ ಇವನಿಗೆ ಕನ್ಯೆ ಇಲ್ಲ, ನಾ ಹೆಂಡ್ತಿ ಇರ್ಲಾರ್ದೇನೆ ದೇವ್ರ ಪೂಜೆ ಮಾಡಲ್ಲ ಅಂದ ಸಮಯದಲ್ಲಿ ನನ್ನ ಮನೆಯೊಳಗೆ ನನ್ನ ಸಹೋದರಿ ಅದಾಳ, ಆಕೆನೇ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಒಪ್ಕಂಡ. ಆವಾಗ ಆಕೆ ಹೆಂಡತಿ ಹಂಗೆ ಅಡ್ಡಿ ಮಾಡ್ತಿರ್ತಾಳೆ, ನೋಡು ಈ ದೋಷದಿಂದ ನಾ ಮುಕ್ತಾಗಬೇಕಾಗಿತ್ತು ಅಂದ್ರೆ ನನ್ನ ತಂಗಿನ ಅವನು ಕೊಡಲೇಬೇಕು ಅಂಥೇಳಿ ದೊಡ್ಡ ಶ್ರೀವಂತರು ಆ ಸೂರಮ್ಮ ದೇವಿ ಮತ್ತು ಭರಮಭೂಪಾಲ ಈಕೆ ಲಗ್ನ ಮಾಡಿ ಕೊಡಬಾರ್ದಂತಿದ್ಲು. ಆದರೂ ದೈವ ಆಕಿನ ಕೈ ಹಿಡಿದು ಎಳ್ಕೊಂಡು ಬಂದು ಭೂಮಿಯನ್ನಾಳುವಂಥ ಚಂದನಗಿರಿ ಮಹಾರಾಜ ಭರಮದೇವರ ಕೈ ಹಿಡಿದು ಧರ್ಮಪತ್ನಿಯಾಗಿ ಪತಿ ಸೇವೆಯೊಳಗೆ ಪತಿಪಾದ ಪೂಜೆಯಲ್ಲಿ ಅತಿಥಿ ಅಭ್ಯಾಂಗತ ಸತ್ಕಾರದೊಂದಿಗೆ ತಮ್ಮ ಸುಂದರವಾದಂಥ ಜೀವನ ಸೂರಮ್ಮದೇವಿ ಮತ್ತು ಭರಮಭೂಪಾಲ ಆ ಬಳಿಕ ಪರಮಾತ್ಮನ ಪೂಜೆಯೊಂದಿಗೆ ಅವರು ಅದರಲ್ಲಿ ಬೆರೀತಾ ಇದ್ದಾರೆ. ಇವ ಕಾಶಿ ಯಾತ್ರೆಗೆ ಹೋಗಿದ್ದಾನೆ. ತೀರ್ಥಯಾತ್ರೆ ಮಾಡುತ್ತೆ ಹೊರಟ ಕಾಶಿ ಕ್ಷೇತ್ರ ಐತಿ ಬಾಳ ಶ್ರೇಷ್ಠ, ಪಾಪ ಎಂಬುದು ಹೋಗತದ ಸುಟ್ಟ. ಕಾಶಿ ಕ್ಷೇತ್ರ ಐತಿ ಬಾಳ ಶ್ರೇಷ್ಠ, ಪಾಪ ಎಂಬುದು ಹೋಗತದ ಸುಟ್ಟ. ಭಕ್ತಿಯಲ್ಲಿ ಏಕನಿಷ್ಠ ಜಂಬುಗಟ್ಟಿಗೆ ವಾದೋ ಬಲ್ಟ, ಜಳಕ ಮಾಡಿ ಮಡಿಯ ನುಟ್ಟ ತೆಲಿಗಿ ಸುತ್ತನ ಜರದ ಪೇಟ, ನಿಲ್ತ ನೋಡನ ಹೂವಿನ ತೋಟ, ಅಂದ ಚಂದ ಹೂವ ಸಾಕಷ್ಟ. ಆಕಾಶವಾಣಿ ಆಯಿತು ಅರಬಾಟ, ತೀರ್ಥಯಾತ್ರೆ ಮಾಡುತ್ತೆ ಹೊರಟ ಕಾಶಿ ಕ್ಷೇತ್ರ ಐತಿ ಬಾಳ ಶ್ರೇಷ್ಠ, ಪಾಪ ಎಂಬುದು ಹೋಗತದ ಸುಟ್ಟ.
ಹಿಡಿಯ ಬೀಜ ಕೊಟ್ಟ ತೆಲಿಯ ಮ್ಯಾಲ ಹಸ್ತ ಇಟ್ಟ ಬರುದು ಬ್ಯಾಡೋ ಕಷ್ಟಪಟ್ಟ ಬಿತ್ತಿ ಬೆಳೆಯುವುದು ಹೇಳಿಕೊಟ್ಟ ಮನೆಯ ಮುಂದ ಮಾಡಿ ಕೈ ತೋಟ ಎಂತದಂತನ ಶಿವನ ನಿನ್ನಾಟ ಇಷ್ಟ ಹೇಳಿ ಮಗನ ಬೀಳ್ಕೊಟ್ಟ ತೀರ್ಥಯಾತ್ರೆ ಮಾಡುತ್ತೆ ಹೊರಟ ಕಾಶಿ ಕ್ಷೇತ್ರ ಐತಿ ಬಾಳ ಶ್ರೇಷ್ಠ ಪಾಪ ಎಂಬುದು ಹೋಗತದ ಸುಟ್ಟ ಪಾಪ ಎಂಬುದು ಹೋಗತದ ಸುಟ್ಟ ಪಾಪ ಎಂಬುದು ಹೋಗತದ ಸುಟ್ಟ ಶಿವಸಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ತುಂಬ ಧನ್ಯವಾದಗಳು ಗವಾಯಿಗಳು. ಸಂದರ್ಭ ವಿಷಯ ಸಾಧಿಸಿ ಸಾಹಿತ್ಯ ಬಳಸೋದು ಭಾಳ ಕಠಿಣ. ಅದು ಪುರಾಣ ಒಂದು ಬೇರೆ ಇರ್ತದೆ, ಹಾಡು ಜಾನಪದ ಒಂದು ಬೇರೆ ಇರ್ತದೆ. ಸಂಗೀತದಾಗ ನೋಡ್ತಾ ಇರ್ತಿರ್ತೀನಿ ನಾನು. ಅದಕ್ಕೆ ತಕ್ಕಂತಿರಬೇಕೆಲ್ಲ. ಚರಿತ್ರೆನೂ ಹೌದು, ಹಾಡನೂ ಹೌದು. ಅಮ್ಮ ಈ ಕಡೆ ಗಮನ ಕೊಡ್ರಿ. ಪುರಾಣ ಕೇಳ್ರಿ, ಭಾಳ ಒಳ್ಳೆಯ ವಿಷಯ. ಈ ಪುರಾಣದಲ್ಲಿ ಇಷ್ಟೇ ಅದ, ಹೊಟ್ಟೆ ಕಿಚ್ಚ, ದ್ವೇಷ, ಮಾತ್ಸರ್ಯ ಇದು ಮಾಡಿದವ್ರು ಏನು ಊಟ ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಶಾಂತಿ ಸಮಾಧಾನದಿಂದ ಬದುಕಿದವರ ಬಾಳ್ವೆ ಏನಾಯಿತು ಅನ್ನೋದನ್ನು ತೋರಿಸ್ಕೊಡ್ತದೆ ಅಷ್ಟೇ. ಏಯ್ ಪುಟ್ಟಿ ಮಾತಾಡಬೇಡ, ನನ್ನ ಕಣ್ಣು ನೋಡು. ನಾನು ಆಗಾಗ ಹೇಳ್ತಿರ್ತೀನಿ ರೀ ಪುರಾಣದಾಗ, ಮಕ್ಕಳಿಗೆ ತೊಗೊಂಡು ಲಗ್ನಕ್ಕೆ ಹೋಗ್ಬಿಡೋದತ್ತು, ಮಕ್ಕಳಿಗೆ ತೊಗೊಂಡು ಜಾತ್ರೆಗೆ ಹೋಗ್ಬಿಡತ್ತೆ, ಗಂಡಗೆ ತೊಗೊಂಡು ಲಗ್ನಕ್ಕೆ ಹೋಗ್ಬಿಡೋದು. ಅವು ಹಿಂಗೆಲ್ಲ ಮಾಡ್ತಾ ಇರ್ತಿರ್ತಾವ್ರಿ. ವಿಷಯ ನಡೆದಿತ್ತು ರೀ. ತಡ ಆತು ಹೇಳ್ರಿ. ಪೂಜ್ಯರು ಪಾವನ ಸಾನ್ನಿಧ್ಯವನ್ನು ವಹಿಸ್ಕೊಂಡ ಮೇಲ್ಕ ನಾವು ಜಾಸ್ತಿ ಮಾತಾಡೋದು ಸ್ವಲ್ಪ ಅದು ಸರಿ ಅನಿಸೋದಿಲ್ಲ ರೀ. ಆರಂಭ ಮಾಡಿ ಅವರಿಗೆ ಆಶೀರ್ವಚನ ಮಾಡಿ ಕೊಡೋಕೆ ಅನುವು ಮಾಡಿ ಕೊಡಬೇಕು. ಆದರೆ ಅವರು ನನ್ನ ಮೇಲೆ ಬಹಳ ಪ್ರೀತಿ ಇದೆ. ನಾನು ಆಶೀರ್ವಚನ ಮಾಡೋಕ್ಕೆ ಬಂದಿಲ್ಲ ರೀ, ನಿಮ್ಮ ಪ್ರವಚನ ಕೇಳೋಕ್ಕೆ ಬಂದೀವಿ ಅಂತ ಅಪ್ಪಗಳು ಬಹಳ ಸಂತೋಷದಿಂದ ಹೇಳಿದ್ರಿ. ಹಿಂಗೆ ಯಾರೂ ಅನ್ನೋದಿಲ್ಲ ರೀ ಗುರುಗಳು. ನನಗೆ ಆನಂದ ಅನ್ನಿಸ್ತಾ ಇದೆ. ಕಾರಣ ಅಂತಂದ್ರೆ ವಿದ್ಯಾವಂತರ ಮುಂದೆ ನಾವು ಮಾತಾಡೋದಂತ ಸ್ವಲ್ಪ ನಮಗೆ ಯಾವಾಗಲೂ ನೋವಾಗ್ತಾ ಇದೆ. ಪೂಜ್ಯರು ಈ ಭೂಮಿಗೆ ಇದೇನು ಜನ್ಮ ತಗೊಂಡರಲ್ಲ, ಇದು ಮತ್ಯದಕ್ಕೂ ಅಲ್ಲ. ನಮ್ಮನ್ನು ಕತ್ತಲೆ ಒಳಗಿರುವಂಥವರನ್ನು ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ, ಅನೀತಿಯಿಂದ ನೀತಿಯೆಡೆಗೆ ಮತ್ತು ಆ ಜೀವನನ್ನು ಶಿವನನ್ನಾಗಿ ಮಾಡೋದು ಮಹತ್ ಕರ್ತವ್ಯ. ಹೊಣೆ ಶಿವನ ಆಜ್ಞೆಯನ್ನು ಪಡೆದುಕೊಂಡು ಈ ಧರೆಗಿಳಿದು ಬಂದಂಥ ಮಹಾ ಸಿದ್ಧಲಿಂಗ ಶಿವಯೋಗಿಗಳು. ಆ ಬಳಿಕ ಮರಾಠಿ ಒಳಗೆ ಇನ್ನೊಂದು ಮಾತು ಬರ್ತದೆ, ಸಂತಾಚಿ ವಿಭೂತಿ ಜಗಾಚಿ ಕಲ್ಯಾಣ್. ಸಂತ ಶರಣರು ಮಹಾಂತರೆಲ್ಲ ಜನ್ಮ ತಕ್ಕೊಳ್ಳೋದು ಎದಕ್ಕೆ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ. ಅಂಥಪ್ಪ ಗುರುದೇವರು ನಮ್ಮ ಆಮಂತ್ರಣದೊಂದಿಗೆ ಆಗಮಿಸಿ ತಮ್ಮ ಪಾವನ ಪದಾರ್ಪಣೆಯನ್ನು ಮಾಡಿ ಇಂದಿನ 2ನೇ ದಿನದ ಮಹಾಪುರಾಣದ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ತಮ್ಮ ದರ್ಶನ ಆಶೀರ್ವಾದ ಮತ್ತು ಆಶೀರ್ವಚನದ ನುಡಿಗಳೊಂದಿಗೆ ನಮ್ಮನ್ನೆಲ್ಲ ಅವರು ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಮುಂದಿನ ಸಮಯ ಪೂಜ್ಯರಿಗೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ಮತ್ತು ನಾಳೆ ಎಲ್ಲಿಗೆ ಬಿಟ್ಟೀನಿ ಅನ್ನೋದು ಬಸವಣ್ಣಪ್ಪ ಅಪ್ಪ ಮಹೇಶ ಜರ ಸರಿ ಅವನಿಗೆ ನೋಡ್ತೀನಿ ನಾ. ಅವನ ಮುಂದೆ ಇಟ್ಟಿಯಲ್ಲೋ ಇದು ಬಸವಣ್ಣ ಸಾಕ್ಷಿ ಇದ. ನಾವು ಪುರಾಣ ಆರಂಭ ಮತ್ತು ಮುಕ್ತಾಯ
ಎಲ್ಲಿಗೆ ನಾವು ಬಿಟ್ಟಿವಿ ಅನ್ನೋದು ಮತ್ತೆ ಹೊಳ್ಳಿ ನಮಗೆ ತರಕು ಮಾಡಿ ಕೊಡೋದು, ನೆನಪು ಮಾಡಿ ಕೊಡೋದು, ಹೆಸರು ಮಾಡಿ ಕೊಡೋದು ಕಾರ್ಯ ಇದು ಬಸವಣ್ಣದು ಅಂತ ಹೇಳ್ತಾ ತಾಯಿಂದ್ರೆ ತಾವೆಲ್ಲ ಭಾಳ ಶಾಂತಿ ಸಮಾಧಾನ ವಹಿಸ್ಕೊಂಡು ಕೇಳ್ತಾ ಇದ್ದೀರಿ. ಅಪ್ಪ ಬಿರೀಶನ ಜನ್ಮ ಹೇಗಾಯಿತು, ಅವ ಈ ಜಗತ್ತಿನೊಳಗೆ ಎಂಥ ಪವಾಡ ಮಾಡಿದ್ದಾನೆ, ಎಂತಿಂಥ ಲೀಲೆಗಳನ್ನು ಮಾಡಿದ್ದಾನೆ ಅನ್ನೋದು ನಿಮಗಿನ್ನೊಂದು ಮಾತು ಅಂತಂದರೆ, ನಮ್ಮ ಹಾಲು ಮತ್ತು ಪರಂಪರೆಯೊಳಗೆ ಪುರಾಣದ ಪರಂಪರೆ ಇಲ್ಲ, ಶಾಸ್ತ್ರ ಪರಂಪರೆ ಇಲ್ಲ, ಅಧ್ಯಾತ್ಮ ಚಿಂತನೆ ಇಲ್ಲ, ಜಪತಪಾದಿಗಳಿಲ್ಲ. ಸುಮ್ಮನೆ ನಮ್ಮ ಜನಾಂಗ ಹ್ಯಾಂಗ ಅಂತ ಕೇಳಿದರೆ ಒಂದು ಕುರಿಗಾಯಿ, ಒಂದು ದನಗಾಯಿ, ಇದನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ಹೊಂಟಲಿಲ್ಲ. ಕೋಟ್ಯಾಂತರ ವರ್ಷಗಳಿಂದ ಸೃಷ್ಟಿ ಆರಂಭದ ಹಿಡ್ಕೊಂಡು ಇಲ್ಲಿ ತನಕ ನಾವು ಇತಿಹಾಸಗಳ ಪುಟಗಳನ್ನು ತೆಗೆದು ನೋಡಿ ಎಲ್ಲರಿ ನಡೆದಿತ್ತೇನು ಪುರಾಣ. ಆದರೆ ಅವ್ರು ಏನು ಮಾಡಿದ್ರು, ನಿಸರ್ಗ ದೇವತೆಯನ್ನು ಒಲಿಸ್ಕೊಂಡ್ರು. ಅವರು ಬಹಳ ಸರಳವಾಗಿ ದೇವರನ್ನು ಒಲಿಸ್ಕೊಂಡ್ರು, ಈ ಭೂಮಿಗೆ ಇಳಿಸ್ಕೊಂಡ್ರು, ದೇವರನ್ನು ಒಲಿಸ್ಕೊಂಡ್ರು. ಅದನ್ನೇ ಪ್ರಭುದೇವರು ಬಸವಣ್ಣವ್ರಿಗೆ ಅಂತಾರಂತ, ಬಸವ ಕುರುಬ ಹುಟ್ಟುವಕ್ಕಿಂತ ಮುನ್ನ ಕುಲವೇ ಇಲ್ಲಪ್ಪ. ಎಂಥ ಮಾತಪ್ಪ. ಆ ಬಳಿಕ ತಿಂತಿಣಿ ಮೌನೇಶ ಹೇಳ್ತಾನೆ, ಹೇ ವಿಶ್ವನಾಥ ಪರಮಾತ್ಮ, ನನ್ನನ್ನು ಈ ಭುವಿಗೆ ಇನ್ನೊಂದು ಸಲ ಏನಾದರೂ ತಪ್ಪಿ ಈ ಮನುಷ್ಯ ಜನ್ಮ ಕೊಟ್ಟಿದ್ದೇ ಆದರೆ ನನಗೆ ಬೇರೆ ಜಾತಿಯೊಳಗೆ ಬೇಡ, ಹಾಲು ಮತದಲ್ಲಿ ಹುಟ್ಟಿಸು ಅಂತ ಕೇಳ್ಕೊಂಡ್ರಂತ. ಅಂಥ ಧರ್ಮ ಇಲ್ಲಿ ತನಕ ಎಲ್ಲರಿಗೂ ಎಲ್ಲ ಥರದ ಅನುವು ಮಾಡಿಕೊಡ್ತು. ಪಿ ಟಿ ಇರೋರಿಗೆ ಅನುವು ಮಾಡಿಕೊಡ್ತು, ರಾಜಗಾದಿ ಇರೋರಿಗೆ ಅನುವು ಮಾಡಿಕೊಡ್ತು, ದಾನ ಧರ್ಮ ಅಂತು. ನೋಡಿ, ಇದು ದೇವಸ್ಥಾನ ಜಮೀನ 1-2 ಎಕರೆ 3 ಎಕರೆ ಅದ. 1 ಎಕರೆ ದೇವಸ್ಥಾನಕ್ಕಿಟ್ಟು 2 ಎಕರೆ ಇವತ್ತು ಹೈಸ್ಕೂಲ್ಗೆ ದಾನವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಸಂತೋಷದ ಮಾತದೆ ಹೇಳಿ. ಈಗಿನ ಕಾಲದಲ್ಲಿ ಸಾಧ್ಯ ಏನು ಹೇಳ್ರಿ, ನಾವು ಹಾಗೇನಾದರೂ ಬಿಟ್ಟು ಕೊಡಬೇಕಾಗಿತ್ತಂದ್ರೆ ಅವ್ರನ್ನ ಕೇಳ್ಕೋತೀವಿ, ನಮಗೇನರೇ ಅದ್ರ ಸಲುವಾಗಿ ನಮ್ಗೇನ್ರ ಕೊಟ್ರೆ, ನಮ್ಮದೊಂದು 4 ಮಕ್ಕಳು ನೌಕರಿ ತೊಗೊಂಡ್ರೆ ನಾವು ಕೊಡ್ತೇವೆ ಹಿಂಗತೀವಿ. ಇದಕ್ಕೇನಂತಾರೆ, ಕಾಮ್ಯ ಭಕ್ತಿ ಅಂತ ಕರೀತಾರೆ. ನಿಷ್ಕಾಮ್ಯ ಅಂದರೆ ಯಾವುದೂ ಅಪೇಕ್ಷೆ ಇಲ್ಲದೇ ನಿರಾಪೇಕ್ಷದಿಂದ ಶಿಕ್ಷಣ, ಇದು ಒಳ್ಳೆಯ ಜಗತ್ತಿನೊಳಗೆ ಜ್ಞಾನದ ಕಣ್ಣು, ಇದು ಸದಾ ಬೆಳಕಬೇಕು ಅಂಥೇಳಿ ಉದಾರ ಮನುಷ್ಯನಿಂದ ವಿದ್ಯಾರಂಭಕ್ಕೆ ವಿದ್ಯೆ ಸಂಸ್ಥೆಗೆ ದಾನ ಕೊಟ್ಟಂಥ ನಮ್ಮ ಈ ಧರ್ಮ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ